ಅಖಿಲ ಭಾರತ 87ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಮಂಡ್ಯದ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿಯವರು ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಎಲ್ಲ ಶಾಸಕರು, ನಗರಸಭಾಧ್ಯಕ್ಷರು ಇವರು ಅಲ್ಲಿ ಅವ್ರನ್ನ ಇಶ್ಯೂ ಮಾಡಿ ಜಿಲ್ಲಾಧಿಕಾರಿಗಳ ಈಗಾಗಲೇ ಮೂರ್ನಾಲ್ಕು ತಿಂಗಳಿಂದಲೇ ಪ್ರಾರಂಭ ಆಗಿ ಅಂತಿಮವಾಗಿ 20-21-22 ಡಿಸೆಂಬರ್ ಮಾಡದೇ ಇರೋದ್ರಿಂದ ಅಲ್ಲಿ ಲೈಟಿಂಗ್ ವ್ಯವಸ್ಥೆನ ಮಾಡಿ ಮಂಡ್ಯ ಜನಕ್ಕೆ ಒಂದು ಕಲರ್ಫುಲ್ ಮಂಡ್ಯ ತೋರಿಸ್ಬೇಕು ಅಂತೇಳಿ ಏನು ಅಂದ್ಕೊಂಡು ನಮ್ಮ ಎಲ್ಲ ಶಾಸಕರು ಒತ್ತಾಯ ಮಾಡಿದ್ರು. ಅದರಂತೆ ತೀರ್ಮಾನ ತಗೊಂಡು ಅದನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಲಾಸ್ಟ್ ಡೇ ಪೊಲೀಸ್ ಬ್ಯಾಂಡ್ ಅದು ಸಹ ನಮ್ಮೆಲ್ಲ ಶಾಸಕರು, ವಿಶೇಷವಾಗಿ ದಿನೇಶ್ ಗೂಳಿಗೌಡರು ಒತ್ತಾಯ ಮಾಡಿ ಮೈಸೂರು ದಸರಾ ಬಿಟ್ಟರೆ ಎಲ್ಲೂ ಪೊಲೀಸ್ ಬ್ಯಾಂಡನ್ನು ಯೂಸ್ ಮಾಡಿರಲಿಲ್ಲ. ಇಲ್ಲಿವರೆಗೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ. ಪೊಲೀಸ್ನವರು ಅದನ್ನೇ ಹೇಳ್ತಿದ್ರು. ಸೊ ಇದು ಸ್ವಲ್ಪ ಪ್ರಾರಂಭ ಮಾಡೋದು ಕಷ್ಟ ಆಗುತ್ತೆ. ಆದರೆ ವಿಶೇಷವಾಗಿ ಮುಖ್ಯಮಂತ್ರಿಗಳು, ಗೃಹ ಸಚಿವರು ನಮ್ಮ ಕೋರಿಕೆಯಂತೆ ತೀರ್ಮಾನ ಮಾಡಿ ಪೂರ್ತಿ ಕನ್ನಡ ಗೀತೆನೇ ನುಡಿಸ್ತಕ್ಕಂಥದ್ದನ್ನು ಒಂದು 45 ಮಿನಿಟ್ಸ್ ಬರುತ್ತೆ. ಇದು ನಾವು ಸಂಗೀತ ಯಾವಾಗಾರ ಕೇಳ್ಬೋದು. ಈ ಪೊಲೀಸ್ ಬ್ಯಾಂಡ್ ಮೂಲಕ ನುಡಿತಕ್ಕಂಥ ಕನ್ನಡ ಗೀತೆನ ಎಲ್ಲ ಕಡೆ ಕೇಳಲಿಕ್ಕಾಗಲ್ಲ. ದಸರಾದಲ್ಲಿ ಎಲ್ರಿಗೂ ಅವಕಾಶವೂ ಸಿಗಲ್ಲ ಎಲ್ಲ ಟೈಮಲ್ಲಿ. ಇದು ಭಾಳ ವಿಶೇಷ. ಮಂಡ್ಯ ಜಿಲ್ಲೆ ಜನ ಹೊರಗಡೆಯಿಂದ ಬರ್ತಕ್ಕಂಥವ್ರು ಇದನ್ನು ಸವಿಬೇಕು ಅಂತೇಳಿ ನಾನು ವಿಶೇಷವಾಗಿ ವಿನಂತಿ ಮಾಡ್ತೀನಿ. ಇದರ ಜೊತೆಗೆ ನಾವೊಂದು ಪ್ರತಿ ಸರಿಗಿಂತ ಈ ಸಾರಿ ಜನರಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲಕ್ಕೂ ಕೋಟಿ ಕಾರ್ಯಕ್ರಮ ಅದೆಲ್ಲ ಬಿಸಿ ಶೆಡ್ಯೂಲ್ನಲ್ಲಿ ರಾತ್ರಿ ಒಂದು 2 ಗಂಟೆ ಸಂಗೀತ ಕಾರ್ಯಕ್ರಮ ಇರಬೇಕು ಅಂತೇಳಿ ನಾವೆಲ್ಲ ಸಮಿತಿಯವರು ಡಿಸೈಡ್ ಮಾಡಿ ನುಡಿ ಜಾತ್ರೆಯ ಸ್ವರ ಯಾತ್ರೆ ಅಂತೇಳಿ ಮಾಡಿದ್ವಿ. ಅದರಿಂದ ಸಾಧು ಕೋಕಿಲ ಮತ್ತು ರಾಜೇಶ್ ಕೃಷ್ಣನ್ ತಂಡೋದ್ರಿಂದ ಮೊದಲನೇ ದಿವಸ ಸಾಯಂಕಾಲ, ಸೊ 20ನೇ ತಾರೀಕು ಸಾಯಂಕಾಲ ಬರುತ್ತೆ. ಮತ್ತು 2ನೇ ದಿವಸ ಅರ್ಜುನ್ ಜನ್ಯ ಮತ್ತು ತಂಡೋದರಿಂದ 2ನೇ ದಿವಸ ಇರುತ್ತೆ. 3ನೇ ದಿವಸ ವಿಶೇಷವಾಗಿ ಪೊಲೀಸ್ ಬ್ಯಾಂಡ್ ಇರೋದ್ರಿಂದ ಸ್ಥಳೀಯ ಕಲಾವಿದರ ಕಾರ್ಯಕ್ರಮಗಳು ಇರುತ್ತೆ. ಅದರ ಜೊತೆಗೆ ಸ್ಥಳೀಯ ಕಲಾವಿದರಿಗೆ ನಾವು ಹೆಚ್ಚು ಕೊಡಬೇಕು ಅಂತ ನಮ್ಮ ದಿನೇಶ್ ಗೂಳಿಗೌಡರಿಗೆ ಅದು ಜವಾಬ್ದಾರಿ ವಹಿಸಿದ್ದು. ಅವರು ಸ್ಥಳೀಯ ಎಲ್ಲರ ಜೊತೆ ಮಾತನಾಡಿ ಅವ್ರ ತೀರ್ಮಾನಕ್ಕೆ ಬಿಟ್ಟು, ಸೊ ಅಂಬೇಡ್ಕರ್ ಭವನ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಲಾಮಂದಿರ, ಸಮಾನಾಂತರ ವೇದಿಕೆ 1, ಸಮಾನಾಂತರ ವೇದಿಕೆ 2, ಪ್ರಧಾನ ವೇದಿಕೆ, ಈ 3 ಕಡೆಯೂ ಸಹ ಈ ಕ್ಲೋಸಿಂಗ್ ಫಂಕ್ಷನು, ಇನಾಗ್ರೇಷನ್ ಫಂಕ್ಷನ್ ಬಿಟ್ಟು ಉಳಿದಂಥ ಎಲ್ಲ ಸಂದರ್ಭದಲ್ಲಿ ಗೋಷ್ಠಿಗಳು ಮತ್ತು ಕಲಾವಿದರಿಗೆ ಅವಕಾಶಗಳನ್ನು ಮಾಡಿ ಊಟದಲ್ಲೂ ಇದೆ. ಮತ್ತು ಏನು ಫಂಕ್ಷನ್ ನಡೆಯುತ್ತೆ, ಏನು ಕಾರ್ಯಕ್ರಮ ನಡೆಯುತ್ತೆ ಅದೆಲ್ಲವೂ ಸಹ ಡಿಜಿಟಲಿ ಇದರಲ್ಲಿ LED ನಾವು ಊಟದಲ್ಲೂ ಇದೆ. ಈ ಸಮಾರಂಭದಲ್ಲಿ ಎಲ್ಲೇ ಇದ್ರೂ ಅವರು LED ಹಾಕಿರ್ತೀವಿ, ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಇದು ಭಾಳ ನಾವೆಲ್ಲರೂ ಓದು. ಬಟ್ ಗೋಷ್ಠಿಗಳ ಬಗ್ಗೆ ವಿವರಣೆ ನಮ್ಮ ಕೊನೆಯದಾಗಿ ಹೇಳ್ತಾರೆ. 31 ಗೋಷ್ಠಿಗಳನ್ನ ಆಯೋಜಿಸಿದ್ವಿ. ಯಾರ್ಯಾರ ಅಭಿಪ್ರಾಯ ಬಂತು ಅದೆಲ್ಲವನ್ನೂ ಸೇರಿಸಿ, ಮಂಡ್ಯ ನೆಲ ಇರ್ಬೋದು, ಯುವ ಜನಪದ ಇರ್ಬೋದು, ಕೃಷಿ ಇರ್ಬೋದು ಮತ್ತು ಜನಪದ ಇರ್ಬೋದು, ಈ ರೀತಿ ಎಲ್ಲ ಆದಷ್ಟು ನಾವು ಅದನ್ನು ಮಾಡಿದ್ದೀವಿ. ಈಗಾಗಲೇ ನಾನು ಇದನ್ನು ಬೆಳಗ್ಗೆಗಳ ಬಗ್ಗೆ ಹೇಳಿದ್ದೀನಿ. ಮತ್ತು 87 ಪುಸ್ತಕಗಳನ್ನ ನಾವು ಬೆಲ್ಲದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಮಹೇಶ್ ಜೋಶಿಯವರು ಮಾತನಾಡಿ,
ಮತ್ತು ಅಧ್ಯಕ್ಷನಾದ ಮೇಲೆ ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು, ಅಚ್ಚುಕಟ್ಟಾಗಿ ಆಗಿರ್ತಕ್ಕಂಥದ್ದು, ಶಿಸ್ತಿನಿಂದ ಆಗಿರ್ತಕ್ಕಂಥದ್ದು ಮತ್ತು ಮಾಹಿತಿಯ ಕೊರತೆ ಇಲ್ಲದೆ, ಗೊಂದಲ ಇಲ್ಲದೆ ಸ್ಪಷ್ಟತೆಯನ್ನು ಹೊಂದಿರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಈ ವ್ಯವಸ್ಥೆ ಇದೆಯಲ್ಲ, ಇದು ಮೊದಲನೇ ಬಾರಿಗೆ. ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೆ ಮತ್ತು ಯಾರು ಪತ್ರಿಕಾಗೋಷ್ಠಿಯಲ್ಲಿ ಮಂಡ್ಯ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ರವರು, ಶ್ರೀರಂಗಪಟ್ಟಣ ಶಾಸಕರಾದ ಶ್ರೀ ರಮೇಶ್ ಬಂದಿಸಿದ್ದೇಗೌಡರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಗೂಳಿಗೌಡರು, ಸಾಹಿತ್ಯ ಪರಿಷತ್ ಸಂಚಾಲಕಿಯರಾದ ಶ್ರೀಮತಿ ಮೀರಾ ಶಿವಲಿಂಗಯ್ಯನವರು, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಕುಮಾರ್ ರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಳೆದಂಡಿಯವರು, ಜಿಲ್ಲಾ ಮುಖ್ಯ ನಿರ್ವಹಣಾಧಿಕಾರಿಗಳಾದ ತನ್ವೀರ್ ಹಾಸಿಫ್ ರವರು ಹಾಗೂ ಇತರರು ಹಾಜರಿದ್ದರು.